ನಮಸ್ಕಾರ. ಈಗ ತಮಿಳ್ನಾಡಿನ ಎಕ್ಸಿಟ್ ಪೋಲ್ಗಳು ಬಂದಿರೋಂಥದ್ದು. ತಮಿಳ್ನಾಡಿನಲ್ಲಿ ಬಂದಿರೋಂಥ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದೆ, ಆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಏನು ಹೇಳ್ತಾ ಇದೆ ಅನ್ನೋದನ್ನು ನಾವೀಗ ಸ್ಪಷ್ಟವಾಗಿ ನೋಡೋಣ ಬನ್ನಿ. ತಮಿಳ್ನಾಡಿನಲ್ಲಿ ಈಗಾಗಲೇ ಎನ್ ಡಿ ಟಿ ವಿ ಒಂದು ಬಿಟ್ಟು ಬಾಕಿ ಎಲ್ಲ ಎಕ್ಸಿಟ್ ಪೋಲ್ಗಳು ಟಿ ವಿ ಕೆಗೆ ಕೇವಲ 5ರಿಂದ 10 ಸೀಟು, ಹೈಯೆಸ್ಟ್ ಅಂತಂದರೆ 15 ಸೀಟ್ ಮಾತ್ರ ತೋರಿಸಿರೋವಂಥದ್ದು. ಹಾಗಾದರೆ ಟಿ ವಿ ಕೆಗೆ ಈ ಸತಿನೂ ಕೂಡ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಇಲ್ವಾ? ಒಂದು ವಿಚಾರ, ಇಲ್ಲಿ ಕಿಂಗ್ ಆಗ್ಬೋದು, ಇಲ್ಲ ಕಿಂಗ್ ಮೇಕರ್ ಆಗ್ಬೋದು. ಅಂದರೆ ನಮ್ಮ ರಾಜ್ಯದಲ್ಲಿ JDS ಹೇಗೆ ಕಿಂಗ್ ಮೇಕರ್ ಆಗಿರೋದು 20-25 ಸೀಟ್ ಗೆದ್ಕೊಂಡು ಅವರೇ ಮುಖ್ಯಮಂತ್ರಿ ಆಗಬೇಕು ಹೇಗೆ ಕೇಳ್ತಾರೆ, ಆ ರೀತಿಯೇ ಇಲ್ಲೂ ಕೂಡ ಕೇಳ್ಬೋದು. ಎಕ್ಸಿಟ್ ಪೋಲ್ನ ಭವಿಷ್ಯದ ಪ್ರಕಾರ ಇದು ಕೇವಲ ಎಕ್ಸಿಟ್ ಪೋಲ್ನ ಭವಿಷ್ಯದ ಪ್ರಕಾರ, ಯಾಕೆಂದರೆ ಚುನಾವಣಾ ಫಲಿತಾಂಶ ಇನ್ನೂ ಬರುವಂಥದ್ದು ಇರೋದ್ರಿಂದ ಎಕ್ಸಿಟ್ ಪೋಲ್ನ ಇಟ್ಕೊಂಡು ಈಗ ಮಾತಾಡ್ತಾರಂಥ ವಿಚಾರ ಇದು. NDTV ಒಂದು ಮಾತ್ರ ಟಿ ವಿಗೆ 100ಕ್ಕೂ ಅಧಿಕ ಸೀಟ್ ಗೆಲ್ಲುತ್ತೆ ಅಂತ ಹೇಳೋದನ್ನು ಬಿಟ್ಟರು ಬಾಕಿ ಎಲ್ಲ ಎಕ್ಸಿಟ್ ಪೋಲ್ಗಳಾಗಿರ್ಬೋದು, ತಂತಿ ಟಿ ವಿ ಮಾಡಿ ನಡೆಸಿರೋವಂಥದ್ದು, ಬೇರೆ ಬೇರೆ ಎಕ್ಸಿಟ್ ಪೋಲ್ಸ್ಗಳು ನಡೆಸಿರೋವಂಥದ್ದು ಕೇವಲ 5ರಿಂದ 10-15 ಮಾತ್ರ ಇದು ಗೆಲ್ಲುತ್ತೆ. DMK ಪಕ್ಷ, ಈ ಹಿಂದೆ ಇದ್ದಂಥ DMK ಪಕ್ಷನೇ ಮತ್ತೆ ಅತಿ ಹೆಚ್ಚು ಓಟನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡುತ್ತೆ, ಅತಿ ಸೀಟನ್ನು ಗೆಲ್ಲುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳಿದೆ. ಇನ್ನು AIADMK ಪಕ್ಷನೂ ಕೂಡ 2ನೇ ಸ್ಥಾನಕ್ಕೆ ಬಂದರೆ TVK ಪಕ್ಷ 3ನೇ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ. ಅಪೋಸಿಷನ್ ಪಾರ್ಟಿ AIADMK ಈ ಹಿಂದೆ ಹೇಗಿತ್ತೋ ಹಾಗೆ ಇರುತ್ತೆ ಅಂತ ಕೂಡ ಹೇಳಿರೋಂಥದ್ದು ಪ್ರತಿ ಎಕ್ಸಿಟ್ ಪೋಲ್ಗಳು ಕೂಡ, ಹೊರತುಪಡಿಸಿ NDTV ಎಕ್ಸಿಟ್ ಪೋಲ್ ಬಿಟ್ಟು. ಇನ್ನು ಈಗ ಬಂದ ಭವಿಷ್ಯ, ವಿಜಯ್ ಅವರು ಇದು ಮೊದಲನೇ ಎಲೆಕ್ಷನ್ ಕೂಡ ಆಗಿರೋದ್ರಿಂದ ಮತ್ತೆ ವಿಜಯ್ ಅವರಿಗೆ ಸಾಕಷ್ಟು ಅಡೆತಡೆಗಳು ಗೊತ್ತಿರ್ಬೋದು. ಅವರ ಪತ್ನಿ ವಿಚಾರದಲ್ಲೂ ಕೂಡ ಅವರಿಗೆ ಸಾಕಷ್ಟು ತೊಂದರೆ ಆಗಿದೆ. ಬೇರೆ ರಾಜಕೀಯ ನಾಯಕರ ಜೊತೆಗೆ ಅವರ ಪತ್ನಿ ಕೈ ಜೋಡಿಸಿ ವಿಜಯ್ ಅವರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ ಅನ್ನೋದು, ಮತ್ತು ಅವರ ಸಿನಿಮಾ ಜನನಾಯಕನ್ ಸಿನಿಮಾನು ಕೂಡ ರಾಜಕೀಯ ತಂತ್ರಗಳಿಂದಾಗಿ, ರಾಜಕೀಯ ನಾಯಕರುಗಳಿಂದಾಗಿ ಆ ಸಿನಿಮಾನು ಇವತ್ತಿಗೂ ಸಹ ಬಿಡುಗಡೆ ಆಗಿಲ್ಲ. 3 ತಿಂಗಳಿಂದ ಬಿಡುಗಡೆಗೆ ಬಂದು ಮುಂದೆ ಹೋಗ್ತಾರಂಥದ್ದು. ಈ ರೀತಿ ತಂತ್ರಗಾರಿಕೆ ಆಗಿರುವಂಥದ್ದು. ಅವರ ಸಿನಿಮಾ ಮೇಲೂ ಕೂಡ ರಾಜಕೀಯ ಪ್ರಭಾವ ಜನನಾಯಕನ್ ಸಿನಿಮಾ ಮೇಲೂ ಕೂಡ ಅಷ್ಟೇ ಬೀರಿದೆ. ಇನ್ನು ಹೀಗಿರಬೇಕಾದ್ರೆ ಎಕ್ಸಿಟ್ ಪೋಲ್ನ ಪ್ರಕಾರ DMK ಆಗಿರ್ಬೋದು, AIADMK ಎರಡೂ ಕೂಡ ಲಾರ್ಜೆಸ್ಟ್ ಪಾರ್ಟಿ ಆಗದಲ್ಲೇ ಇವರ 20-25 ಸೀಟ್ ಗೆಲ್ತು ಅಂದರೆ ಇಲ್ಲಿ ಕಿಂಗ್ ಮೇಕರ್ ಆಗೋದೇ ವಿಜಯ್. ಆಗ ವಿಜಯ್ ಏನು ಬೇಕಾದ್ರೂ ಡಿಮ್ಯಾಂಡ್ಸ್ನ, ಯಾವ ಪಕ್ಷ ಅವರಿಗೆ ಅವರ ಡಿಮ್ಯಾಂಡ್ಸನ್ನು ಕ್ಲಿಯರ್ ಮಾಡುತ್ತೆ, ಅವ್ರ ಜೊತೆ ಕೈ ಜೋಡಿಸೋ ಸಾಧ್ಯತೆ ಇರುತ್ತೆ. ಆದರೆ TVK ಪಕ್ಷ ವಿಜಯ್ ಅವ್ರದ್ದೇನಾದರೂ ಅವರೇ ವಾಲಂಟಿಯರ್ ಆಗಿ ಪಕ್ಷ ರಚನೆ ಮಾಡಿದ್ರೆ, ಅಥವಾ ಹತ್ತಿರ ಸೀಟ್ಗಳಿಗೆ ಅವರ ಬಂದೇನೋ ರಚನೆ ಮಾಡೋ ಸ್ಥಿತಿ ಬಂದರು, DMK ಮತ್ತು AIADMK ಜೊತೆ ಅವರು ಹೋಗಿ ಸೇರುವಂಥದ್ದನ್ನು ಜನ ಒಪ್ಪೋದಿಲ್ಲ. ಯಾಕೆಂದರೆ DMK ಆಗಿರ್ಬೋದು, AIADMK ವಿರುದ್ಧನೇ ಅವರು ಚುನಾವಣೆನ ಎದುರಿಸಿ ನಿಂತಿರುವಂಥದ್ದಾಗಿರೋದ್ರಿಂದ ಅವರ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಇದನ್ನು ಒಪ್ಪೋದಿಲ್ಲ. ಇದಕ್ಕೆ ಕರ್ನಾಟಕದಲ್ಲಿ ನಡೆದಿರುವಂಥ ಎಲೆಕ್ಷನ್ ಮಂಡ್ಯದಲ್ಲಿ ಆದಂಥ ಸುಮಲತಾ ಅವರ ಕಥೆಯೇ ಆಗಿರ್ಬೋದು. ಸುಮಲತಾ ಅವರು ಸಹ ನಾನು ಸ್ವಾಭಿಮಾನಿ ಪಕ್ಷಕ್ಕೆ ವೋಟ್ ಕೊಡಿ ಅಂತ ಹೇಳಿ MP ಎಲೆಕ್ಷನ್ ಗೆಲ್ತಾರೆ. ತದನಂತರ ದಿನಗಳಲ್ಲಿ ಕೊನೆಯ ಅಂತರದಲ್ಲಿ BJP ಜೊತೆ ಹೋಗಿ ಮರ್ಜ್ ಆಗ್ತಾರೆ. BJP ಜೊತೆ ಮರ್ಜ್ ಆಗಿದ್ದಕ್ಕೆ ಅವರಿಗೆ ಟಿಕೆಟು ಕೂಡ ಇವತ್ತು ಸಹ ಸಿಕ್ಕಿಲ್ಲ. ಟಿಕೆಟ್ ಸಿಕ್ಕಿದ್ರು ಸಹ ಅವ್ರಿಗೆ ಗೆಲ್ತಿರಲಿಲ್ಲ ಎಂಬುದು BJP ನಡೆಸಿದಂಥ ಸಮೀಕ್ಷೆಯಲ್ಲಿ ಗಟ್ಟಿಯಾಗಿದ್ದರಿಂದಲೇ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಮಂಡ್ಯದಲ್ಲಿ ಟಿಕೆಟ್ ಕೊಡ್ತಾರೆ. ಅದೆಲ್ಲ ಇವತ್ತು ಗೊತ್ತಿರೋಂಥದ್ದು. ಅದೇ ರೀತಿ ಇಲ್ಲೂ ಕೂಡ ತಮಿಳುನಾಡಿನಲ್ಲೂ ಆಗುತ್ತೆ. ಏನಾದರೂ ವಿಜಯ್ ಅವರು ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಹೆಜ್ಜೆ ಇಟ್ಟರೂ ಸಹ ಇದು ಅವರಿಗೆ ದೊಡ್ಡ ಮಟ್ಟಿಗೆ ತೊಂದರೆ ಉಂಟು ಮಾಡುತ್ತೆ. ಅವರ ರಾಜಕೀಯ ಭವಿಷ್ಯದ ಮೇಲೆ ಇದು ದೊಡ್ಡ ಮಟ್ಟಿಗೆ ಚುಕ್ಕೆ ತಂದು ನಿಲ್ಲಿಸ್ಬೋದು ಅಂತಲೂ ಕೂಡ ಈಗಾಗಲೇ ಅಂದಾಜಿಸಲಾಗಿದೆ. ಯಾಕೆಂತಂದರೆ ವಿಜಯ್ ಅವರ ಮೇಲೆ ಈಗ ಸಾಕಷ್ಟು ಜನ ಒಳ್ಳೆ ಅಭಿಪ್ರಾಯ ಇಟ್ಟಿದ್ದಾರೆ. ಮತ್ತು ಅವರು ಕೊಟ್ಟಿರುವಂಥ ಸಾಕಷ್ಟು ಫ್ರೀ, ಅದು ಫ್ರೀ, ಇದು ಫ್ರೀ, TV ಫ್ರೀ, ಫ್ರಿಜ್ ಫ್ರೀ, ಮತ್ತೊಂದು ಮಗದೊಂದು ಎಲ್ಲ ಫ್ರೀ. ಎಷ್ಟೋ ಜನ ಹೇಳ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಹೋಗಿಬಿಡ್ಬೋದಲ್ಲ, ಎಲ್ಲ ಫ್ರೀ ಅಂತ ಹೇಳ್ತಿದಾರಲ್ಲ ಅಂತೇಳಿ ಸಾಕಷ್ಟು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಆದರೆ ತಮಿಳ್ನಾಡಿನಲ್ಲಿ ಸಿನಿಮಾ ನಟರನ್ನ ಮೆಚ್ಚಿ ಗೆಲ್ಲಿಸೋ ರೀತಿಲಿ ಕರ್ನಾಟಕದಲ್ಲಿ ಹಂಗೆ ಗೆಲ್ಲಿಸ್ತಾರೆ ಅಂತಂದರೆ ಖಂಡಿತವಾಗಿಯೂ ಸುಳ್ಳು. ಕರ್ನಾಟಕದಲ್ಲಿ ಯಾವುದೇ ಕಾರಣ ಸಿನಿಮಾ ನಟಿಯರು ಬಂದು ನಿಂತರೆ ಗೆಲ್ಲಿಸೋದು ಬಹುತೇಕ ಸುಳ್ಳು. ಇದು ರಾಜಕೀಯ ತಮಿಳ್ನಾಡಿನಲ್ಲಿ ನಡೆಯುತ್ತೆ ಹೊರತುಪಡಿಸಿ ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಇದು ನಡೆಯೋದಿಲ್ಲ. ಸದ್ಯಕ್ಕೆ ಈಗ ಇರೋ ಎಕ್ಸಿಟ್ ಪೋಲ್ಗಳ ಪ್ರಕಾರ DMK ಪಕ್ಷ ಅತಿ ಲಾರ್ಜೆಸ್ಟ್ ನಂಬರ್ಗಾಗಿ ಬಂದು ಗೆಲ್ಲುತ್ತೆ, ನಿಲ್ತಾರೆ, ಅವರೇ ಗೆಲ್ಲುವಂಥದ್ದು ಅಂತ ಈಗ ತೋರಿಸಿರೋಂಥದ್ದು. ಹಾಗಾದರೆ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.